ನಮಸ್ಕಾರ ಸ್ನೇಹಿತರೆ. ಮನುಷ್ಯ ಎಷ್ಟು ವಿಚಿತ್ರ ಅಲ್ಲ. ಹೆಂಗಂದ್ರೆ ಏನು ಬೇಕು ಏನು ಮಾಡ್ತಾಯಿದ್ದಾನೆ, ತನಗೇನು ಬೇಕಲ್ಲ ಎಲ್ಲ ಅದ್ರ ಬಗ್ಗೆ ಅವನು ಒಂದಿಷ್ಟು ಮಾಡಿ ಇಟ್ಕೊಳ್ತಾನೆ ತನಗೇನು ಬೇಕಂತ. ಅದನ್ನು ಹೆಂಗೆ ಬಳಸ್ಕೋಬೇಕಂತನೂ ಅದಕ್ಕೊಂದು ಉಪಾಯ ಮಾಡಿಟ್ಟಿರ್ತಾನೆ. ರೆಡಿ ಮಾಡೋಕ್ಕಿಂತ ಉಪಾಯ ಹೆಂಗೆ ಮಾಡೋಂತ ತುಂಬ ಯೋಚನೆ ಮಾಡ್ತಿರ್ತಾನೆ. ಅದನ್ನು ಖರೀಸ್ಬೇಕು ಹೆಂಗೆ ಮಾಡಬೇಕು ಅದನ್ನೆಲ್ಲನೂ ತುಂಬ ಯೋಚನೆ ಮಾಡ್ತಿರ್ತಾನೆ. ಹಂಗೆ ಈ ಕೆಲವೊಂದು ವಿಚಾರಗಳಲ್ಲಿ ನೋಡಿದ್ರೆ ಮನುಷ್ಯ ಮಾಡಿದ ತಪ್ಪು ಅನ್ಸುತ್ತೆ. ಮನುಷ್ಯ ಅಂದರೆ ಸಾಮಾನ್ಯವಾಗಿ ತಪ್ಪು ಹೆಂಗಂದ್ರೆ, ನಾವು ತರಕಾರಿ, ಅನ್ನ, ಬೇಳೆ ಈ ಥರ ಏನಿರ್ತಲ್ಲ ಒಳಗಡೆ ತಿನ್ನುವಂಥ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಆಹಾರಗಳೇನಿರ್ತಾವಲ್ಲ ಅವುಗಳೆಲ್ಲ ನಾವು ಬೀದಿಲಿಟ್ಟು ಮಾರ್ತೀವಿ ಬೇಕಾಬಿಟ್ಟಿಗೆ ಹೆಂಗೆ. ಬಟ್ ನಾವು ಹೊರಗಡೆ ಉಡ್ತೀವಲ್ಲ ತೋರ್ಪಡಿಸೋಕ್ಕೆ, ಹೊರಗಡೆ ನಾವು ಶ್ರೀಮಂತರು, ನಾವು ರಿಚ್, ನಾವು ಒಂದು ಕ್ಲಾಸಲ್ಲಿದ್ದೀವಿ, ಔಟರ್ ಶೋ ಇರುತ್ತಲ್ಲ ಅದು ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಎ ಸಿ ರೂಮ್ಗಳಲ್ಲಿ ಚಪ್ಪಲಿ ನಾವೆಲ್ಲ ಇರ್ತೀವಿ, ಕಾಲಲ್ಲಿ ಇರ್ತೀವಿ, ಅದನ್ನು ಒಳಗಡೆ ತರಲ್ಲ. ಎ ಸಿ ರೂಮಲ್ಲಿ ಮಾತ್ರ ಇರ್ತದೆ ಒಂದು ಟೆಂಪ್ರರಿ. ಬಟ್ ಅದನ್ನು ನಾವು ಮನೆ ಒಳಗಡೆ ತರಲ್ಲ. ಆ ಥರ ಇರೋ ಚಪ್ಪಲಿನ ಎ ಸಿ ರೂಮಲ್ಲಿ ಮಾರ್ತೇವೆ. ತರಕಾರಿ ತಿನ್ನೋದನ್ನು ಬೀದಿಯಲ್ಲಿ ಮಾರ್ತಾರೆ. ಹಾಗೆ ಒಂದು ಸಾರಿ ನಮ್ಮ ಸ್ನೇಹಿತರು ಯಾರೋ ಒಬ್ಬರು ಒಂದು ವಿಡಿಯೋ ಕಳಿಸಿದ್ರು. ತುಂಬ ಚೆನ್ನಾಗಿ ಬರುತ್ತೆ. ಅದ್ಮೇಲೆ ಲೈನು, ತಲೆಗೆ ಹಾಕ್ಕೊಳ್ಳೋದನ್ನ ಕಾಲಲ್ಲಿ ಇಟ್ಟಿದ್ದೀವಿ, ಕಾಲಲ್ಲಿ ಹಾಕೊಳ್ಳೋದನ್ನ ತಲೆ ಮೇಲೆ ಇಟ್ಕೊಂಡಿದ್ದೀವಿ ಅಂತ. ಅಂದರೆ ಚಪ್ಪಲಿಗಳು ಮತ್ತು ಈ ಥರ ಉಡುಪುಗಳು ಇಂಥವೇ ಇರ್ತಾವೆ, ತೋರ್ಪಡಿಕೆಗಳು, ಅವಳೆಲ್ಲ ಎ ಸಿ ರೂಮಲ್ಲಿ ಮಾತಿರ್ತಾರೆ. ಅದೇ ಬುಕ್ಸು, ಈ ಸಣ್ಣ ಪುಟ್ಟ ಕಥೆಗಳು ಬರುತ್ತಲ್ಲ ಅವೆಲ್ಲ ಪುಸ್ತಕ ಸಂಗ್ರಹಗಳನ್ನೆಲ್ಲ ಈ ಚಪ್ಪಲಿ ಬಿಡೋ ಜಾಗದಲ್ಲಿ ಹರಿಬಿರ್ತಾರೆ, ಹಿಂಗೆ ಹಾಕಿರ್ತಿರ್ತಾರೆ. ಅದೆಲ್ಲ ನೋಡಿದ್ರೆ ನಾವು ಯಾವ ಥರ ಬದಲಾಗ್ತಿದ್ದೀವಿ. ಈಗಂತೂ ಓದೋದಂತೂ ತುಂಬ ಕಡಿಮೆ ಜನರು ಓದೋದಿಲ್ಲ, ಬುಕ್ಗಳೆಲ್ಲ ಓದಲ್ಲ. ಜಸ್ಟ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ರೀಲ್ಸು, ಸ್ಕ್ರೋಲಿಂಗು ಇದರಲ್ಲೇ ಕಾಲ ಕಳೀತಿರ್ತಾರೆ. ಈಗ ಒಂದು ಡೈರಿ, ಒಂದು ಪೆನ್ ಕೊಟ್ಕೊಂಡು ನಿಮಗೆ ಫೋನ್ ಕಸ್ಕೊಂಡು ಇಟ್ಕೊಂಡ್ರೆ ಅವನಿಗೆ ತಲೆಯಲ್ಲೇನೋ ಬರೆಯೋಕ್ಕೆ ಬರುತ್ತೆ, ಬಟ್ ಆಗಲ್ಲ. ಹೆಂಗಂದರೆ ಫೋನ್ ಇರುತ್ತೆ, ಏನೋ ಕೂತ್ಕೋತಾನೆ ಬರೀಬೇಕಂತ, ಒಂದು ಮೆಸೇಜ್ ಬರುತ್ತೆ ಟಂಗ್ ಅಂತ, ಏನೋ ಬಂತಲ್ಲ ಅಂತ ನೋಡ್ತಾನೆ, ಬರೀತಾನೆ, ಮತ್ತೊಂದು ಟಂಗ್ ಬರುತ್ತೆ. ಬಂದಾಗ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಏನಿದೆ, ಸರಿ ಇದು ಅವಾಗ ಮೈಂಡಲ್ಲಿ ಡೋಪಮೈನ್ ಬೂಸ್ಟ್ ಸ್ಟಾರ್ಟ್ ಆಗುತ್ತೆ. ನೋಟಿಫಿಕೇಶನ್, ಇನ್ಸ್ಟಾಗ್ರಾಮ್ ಅಂತ ಯಾರು ನನ್ನ ಫ್ರೆಂಡ್ ರೀಲ್ಸ್ ಕಳಿಸ್ತಾರೆ, ನಂಗೆ ಅವ್ರು ರೀಲ್ಸ್ ಕಳಿಸ್ತಾರೆ, ಇದು ಚೆನ್ನಾಗಿದೆ. ಇದನ್ನು ನಾವು ಮಾಡ್ತಾ ಹೋದಂಗೆ ಏನಾಗುತ್ತೆ, ನಾವು ಏನು ಮಾಡ್ಬೇಕನ್ನೋದು ಇದ್ರ ಮೇಲೆ ಫೋಕಸ್ ಆಗಿಬಿಡುತ್ತೆ. ನಾವು ಬರಿಬೇಕನ್ನೋದು ಈ ಥರ ಇರುತ್ತಲ್ಲ, ಕಸರ ತುಂಬ ಸ್ಟಾರ್ಟ್ ಮಾಡ್ಬಿಡ್ತೀವಿ ತಲೆಯಲ್ಲಿ. ನಮಗೆ ರಸ ಸಿಗಲ್ಲ ಆ ಟೈಮಲ್ಲಿ. 10 to 30 ಸೆಕೆಂಡ್ ಶಾರ್ಟ್ಸ್ ಇರ್ತವೆ, ಚಿಕ್ಕ ಚಿಕ್ಕ ವಿಡಿಯೋಗಳು, ಅವುಗಳನ್ನ ಬೂಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಡೋಪಮೈನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಡೋಪಮೈನ್ ನಿಮ್ಮದು ಲೆಂತ್ ಇರುತ್ತೆ. ಫಸ್ಟು ನಿಮ್ಗೆ ಯಾವುದೋ ಒಂದು, ಅವಾಗ ನಾವು ಚಿಕ್ಕವರಿದ್ದಾಗ ಬುಕ್ಕೆಲ್ಲ ಓದ್ತಿದ್ವಿ, ಪುಸ್ತಕಗಳೆಲ್ಲ ಓದ್ತಿದ್ವಿ, ನ್ಯೂಸ್ ಪೇಪರ್ ಓದ್ತಿದ್ವಿ, ಅದರಲ್ಲಿ ಚಿಕ್ಕ ಚಿಕ್ಕದು ಪ್ರಬಂಧಗಳು ಆ ಥರ ಎಲ್ಲ ಕ್ಲಾಪ್ಗಳು ಕಟ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಡೈರಿ ಥರ ಮಾಡ್ತಿದ್ವಿ. ಕಥೆಗಳು, ಚಿಕ್ಕ ಚಿಕ್ಕ ಕಥೆಗಳು ಮಾಡ್ತಿದ್ವಿ, ಚಿತ್ರಗಳನ್ನು ಕಟ್ ಮಾಡ್ತಿದ್ವಿ. ಆ ಥರ ಎಲ್ಲ ಇದ್ದಾಗ ತುಂಬ ಲೆಂತ್ ನಮ್ಮದಿತ್ತು ಮೆಮೊರಿ. ಡಾಕ್ಯುಮೆಂಟ್ ಸಕಾಲ ಸಿಗ್ತೈತೆ, ಅಂದರೆ ನಮಗೆ ಖುಷಿ ಸಿಗ್ತೈತೆ ಜಾಸ್ತಿ. ಇವಾಗ ಏನಾಗಿದೆ ಅಂದರೆ ರೀಲ್ಸು, ಶಾರ್ಟ್ಸು, ಚಿಕ್ಕ ಚಿಕ್ಕದು ನೋಡ್ತಾರಲ್ಲ, ಅಂದರೆ 30 ಸೆಕೆಂಡ್ ಸಿಕ್ಕ ತಕ್ಷಣ ಅದು ಮತ್ತೆ ಡೌನ್ ಆಗುತ್ತೆ. ಡೌನ್ ಆದ ತಕ್ಷಣ ನೀವು ತಳ್ತೀರಾ, 1-2-3 ತಳ್ತೀರಾ, ಮತ್ತೆ ಸಿಗ್ತದೆ 30 ಸೆಕೆಂಡ್. ಅಂದರೆ ನಿಮ್ಮದು ಮೆಮೊರಿ ಪವರ್ನ ನೀವು ಕಡಿಮೆ ಮಾಡ್ಕೊಂಡು ಬರ್ತಾಯಿದ್ದೀರಾ, ಜಾಸ್ತಿ ಮಾಡ್ತಾಯಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ, ಅವ್ರ ಕೈಲಿ, ನಾನು ಕೆಲವೊಂದ್ರಲ್ಲಿ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಹಿಂಗೆ ಹಿಡಿದಿರ್ತಾರೆ, ಹಿಂಗೆ ಹಿಡಿದು ಹಿಂಗೆ ಮಾಡ್ತಿರ್ತಾರೆ, ಬಟ್ ಫೋನ್ ಇರಲ್ಲ ಕೈಯಲ್ಲಿ. ಅಂದರೆ ಯಾವ ಲೆವೆಲ್ಗೆ ನಮ್ಮ ಮೆಮ್ರಿ, ಮೆದುಳು, ನಮ್ಮ ಬುದ್ಧಿಶಕ್ತಿ, ತರ್ಕಶಕ್ತಿ ಎಲ್ಲಿ ಕುಸಿತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟು ಅಡಿಕ್ಟ್ ಆಗ್ತಿದ್ದೀವಿ. ಸೋಷಿಯಲ್ ಮೀಡಿಯಾ, ಗೇಮ್ಸು, ಇದನ್ನೆಲ್ಲ ನಮಗೆ ನಮ್ಮ ರಿಯಾಲಿಟಿನ ಡಿಸ್ಟ್ರಾಯ್ ಮಾಡೋಕ್ಕೆ ಬಂದಿರೋದಿದೆಲ್ಲ. ಇತ್ತೀಚೆಗೆ ನಮಗೆ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಒಳ್ಳೆದಕ್ಕಿದೆ, ಕೆಟ್ಟದಕ್ಕಿದೆ. ನಾವು ಯೂಸ್ ಮಾಡ್ತಾ ಇರೋದಕ್ಕೆ ಎಂಟರ್ಟೈನ್ಮೆಂಟ್ಗೋಸ್ಕರ, ಒಳ್ಳೆದಕ್ಕಲ್ಲ ಕೆಟ್ಟದಕ್ಕಿಲ್ಲ. ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಖಾಲಿ ಕೂತಿದ್ದೀನಿ ಸರಿ ಇನ್ಸ್ಟಾಲ್ ಮಾಡೋದು, ಈ ಥರ ಮಾಡಿ ನಮ್ಮ ಇದನ್ನು ನಾವೇ ಲೋ ಮಾಡ್ಕೊತಿದ್ದೀವಿ. ಇವತ್ತಲ್ಲ ನಾಳೆ ಅದರ ಅರ್ಥ ಆಗೋಷ್ಟರಲ್ಲಿ ನಮ್ಮ ಅರ್ಧ ವಯಸ್ಸು ಕಳೆದೋಗಿರುತ್ತೆ. ಈಗ ಒಂದು ಬುಕ್ ಓದ್ಬೇಕಂತೀವಿ, ಕೆಲವೊಂದು ಟೈಮ್ ಹಿಂಗೆ ತೊಗೊಳ್ತೀವಿ, ತೊಗೊಂಡ ತಕ್ಷಣ ಎಲ್ಲ ಫೋನ್ ಬಂತು, ಸರಿ ಹೋಗ್ಬಿಡ್ತೀವಿ. ಅವಾಗೇನಾಗುತ್ತೆ, ಇದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಒಂದು 4 ಬೇಗ ಓದ್ತೀವಿ, ನೋಡ್ತೀವಿ, ಫೋನ್ ನೋಡ್ತೀವಿ, ಹೋಗ್ತೀವಿ. ಫಸ್ಟು ಏನು ಮಾಡ್ಬೇಕಂದ್ರೆ, ಫೋನ್ನ ನಾನು ಏನಾದರೂ ಮಾಡ್ತೀನಿ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಕಾಲ್ ಯಾರಿಗೆ ಮಾಡಬೇಕು, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಇನ್ನೇನೋ ಅದು ಗೊತ್ತಿಲ್ಲ. ಯಾಕಂದ್ರೆ
ಇಷ್ಟು ಜನರಿಗೆ ಮಾಡಿ ಅದನ್ನ ಸೈಡಿಗೆ ಇಟ್ಟು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ಗೆ ಹಾಕಿ ಇಟ್ಬಿಟ್ಟು ದೂರ ಇಟ್ಟು ಅವಾಗ ನಾನು ಬುಕ್ ತೊಗೊಂಡು ಕೂತ್ಕೋಬೇಕು. ನಾನು ನಿರ್ಧಾರ ಮಾಡಬೇಕು, ನಾನಿಷ್ಟು ಓದ್ತೀನಿ, ನಾನಿವತ್ತು 100 ಪೇಜ್ ಓದ್ತೀನಿ, 50 ಪೇಜ್ ಓದ್ತೀನಿ. ಇಲ್ಲ ನನಗೇನೋ ಓದೋಕ್ಕಾಗಲ್ಲ, ನಿದ್ದೆ ಬರ್ತಾಯಿದೆ ತುಂಬ, 10 ಪೇಜ್ ಓದ್ತೀನಿ. ದಿನಕ್ಕೆ 10 ಪೇಜ್ ಓದ್ತಾ ಇದ್ದರೆ 100 ಪೇಜಿಂದ ಇರುತ್ತೆ, ಆರಾಮಾಗಿ ಮುಗಿಯುತ್ತೆ, 10 ದಿವಸದಲ್ಲಿ ಮುಗಿಯುತ್ತೆ. ಇಲ್ಲ ನನಗೆ 1 ಪೇಜ್ ಓದುತ್ತೆ, ಅದು 2 ಪೇಜ್ ಅಂದರೆ ಕತೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಕ್ಯಾರೆಕ್ಟ್ರಲ್ಲಿ ಎಷ್ಟು ನೋಡ್ತಿರಲ್ಲ ಅಷ್ಟು ನಿಮಗೆ ಪುಸ್ತಕದಲ್ಲಿ ರಸ ಸಿಗುತ್ತೆ. ದೊಡ್ಡವರು ಸುಮ್ಮನೆ ಹೇಳಲ್ಲ, ನೀವು ಯಾವ್ದು ಮಾಡ್ತೀಯಲ್ಲ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇತ್ತಂದರೆ ನಿಮ್ಗೆ ಸಿಗುತ್ತೆ. ಈಗ ನೀವು ಊಟ ಮಾಡಬೇಕಾದ್ರೆ ಬರೀ ಚಪಾತಿ ಅಷ್ಟೇ ತಿಂದರೆ ಹೆಂಗಿರುತ್ತೆ, ಬರೀ ಅನ್ನ ಅಷ್ಟೇ ತಿಂದರೆ ಹೆಂಗಿರುತ್ತೆ, ನಿಮಗೆ ಸಾಂಬಾರು ಪಲ್ಯ ಏನು ಕೊಡಲ್ಲ, ಬರೀ ಚಪಾತಿ ಅನ್ನ ಅಷ್ಟೇ ಕೊಡ್ತೀವಿ, ತಿಂದರೆ ಟೇಸ್ಟ್ ಬರಲ್ಲ. ಹಾಗೆ ನೀವು ಮೊಬೈಲ್ನ ಯೂಸ್ ಮಾಡಿ ಮಾಡಿಬಿಡ್ತೀರಲ್ಲ, ಒಳ್ಳೆದಕ್ಕಿದೆ ಕೆಟ್ಟಕ್ಕಿದೆ ಯೂಸ್ ಮಾಡಿ, ಬಟ್ ಅದ್ರ ಜೊತೆಗೆ ಪುಸ್ತಕ ಬುಕ್ಗಳು ಬರೆಯೋದು, ಈ ಥರ ಡೈರಿಗಳ ಸಣ್ಣ ಚಿಕ್ಕ ಡೈರಿಗಳು, ನೋಟ್ಗಳು, ನಿಮ್ಗೇನು ಅನ್ಸುತ್ತಲ್ಲ ನಿಮ್ಮ ಅನಿಸಿಕೆಗಳು, ಅದನ್ನೆಲ್ಲ ದಿನ ರಾತ್ರಿ ಬರಿತಾ ಹೋಗ್ಬೇಕು. ಯಾಕಂದರೆ ನಿಮಗೆ ಫ್ಯೂಚರಲ್ಲಿ ಒಂದಿನ ಅನಿಸುತ್ತೆ. ಯಾರೋ ಒಬ್ಬರು ಚಿಕ್ಕ ಹುಡುಗ ನಾನು ನೋಡಿದೆ, ಒಂದು 6 ವರ್ಷ ಹಿಂದೆ ಅವನು ಬಂದುಬಿಟ್ಟು ಚಿಕ್ಕ ನೋಟ್ ಡೈರಿಯಲ್ಲಿ ಬರ್ಕೋತಿದ್ದ. ಏನು ಬರೀತಿದ್ಯಾ ಅಂತ ಕೇಳಿದೆ. ಅವನು ಹೇಳ್ದ, ನನಗಿಲ್ಲಿ ಒಂದು ಚಿಕ್ಕದಾಗಿ ಒಂದು ಸೆಂಟೆನ್ಸ್ ಇದೆ, ಅದು ನನಗೆ ನೆನಪುಳಿಯಲ್ಲ, ಅದಕ್ಕೆ ನಾನು ಡೈರಿ ಬರ್ಕೊತೀನಿ. ಮನೇಲಿ ಹೋದ್ಮೇಲೆ ನನ್ನದೊಂದು ಪರ್ಸ್ನಲ್ ಡೈರಿ ಇದೆ, ದೊಡ್ಡ ಬುಕ್ ಇದೆ, ಅದರಲ್ಲಿ ಬರಿತೀನಿ. ಬರೆದ್ಬಿಟ್ಟು ಏನು ಮಾಡ್ತೀನಿ ಅಂತ ಕೇಳಿದೆ. ಅವನು ಹೇಳ್ದ, ಬರೆದ್ಬಿಟ್ಟು ನಾನು ಮುಂದೆ ದೊಡ್ಡನಾಗ್ತೀನಲ್ಲ, ಇದು ನನಗೆ ಅವಾಗ ಯೂಸ್ ಆಗುತ್ತೆ, ಇದರಿಂದ ಏನಾದರೂ ನನಗೆ ಥಾಟ್ ಸಿಗುತ್ತೆ ಅಂತ ಚಿಕ್ಕ ಹುಡುಗ ಹೇಳ್ದ. ಅವತ್ತು ನಂಗೆ ಅನ್ನಿಸ್ತು, ನಾನು ಯಾಕೆ ಈ ಹುಡುಗನಿಗೆ ಎಷ್ಟು ಐಡಿಯಾ ಇದೆ, ನನ್ನೊಂದು ಏಜ್ ಇದೆ ನನಗೆ, ಬಟ್ ಆ ಲೈನ್ಗಳು ಈ ಥರ ಎಲ್ಲ ಬರೋ ಕೆಪಾಸಿಟಿ ನನ್ನಲ್ಲಿದೆ, ನಾನು ಯಾಕೆ ಮಾಡ್ತಾಯಿಲ್ಲ ಅಂತ ನನ್ನ ಕ್ವಶನ್ ಮಾಡ್ಕೊಂಡೆ. ಆವಾಗ ನನಗೆ ಅರ್ಥ ಆಯಿತು, ಇದನ್ನು ನಾನು ಹಾಳು ಮಾಡ್ಕೊಂಡು ಬಂದಿರೋದು ಇಷ್ಟು ದಿವಸ ಬಿಟ್ಟು ಇಲ್ಲಿಂದ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಹೊಸದಾಗಿ ಅಧ್ಯಯನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ, ಇಲ್ಲಿವರೆಗೆ ಬಂದಿದ್ದೀನಿ. ಈಗ ನಾವು ಪ್ರೊಸೆಸ್ಸಲ್ಲಿದೆ. ನನಗೆ ಕಥೆಗಳು ಹೇಳೋದು, ಆಮೇಲೆ ಚಿಕ್ಕ ಚಿಕ್ಕ ವಿಡಿಯೋಗಳು ಮಾಡೋದು, ವಿಡಿಯೋಗಳಂದರೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಮಾಡಲ್ಲ, ಬಟ್ ಯೂಟ್ಯೂಬಲ್ಲಿ ಮಾಡ್ಕೊಂಡು ಹೊರಟಿದ್ದೀನಿ. ಮುಂದೆ ನೋಡೋಣ, ಎಲ್ಲ ಚೆನ್ನಾಗಿದ್ದರೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಸಿದ್ದೇಶ್ವರ ಅಪ್ಪಾಜಿ ಬಗ್ಗೆ ವಿಡಿಯೋಗಳು ಮಾಡೋಣ ಅಂತಿದೆ. ಅವರು ದಾರಿಯಲ್ಲಿ ನಡೆಯೋದು ಇದೆ, ಆಧ್ಯಾತ್ಮ ಮತ್ತು ಸರಳ ಮಾರ್ಗ ಅಂತ ಅದೊಂದು ದೊಡ್ಡ ಸಂದೇಶನೇ ಇದೆ. ಅದನ್ನು ಪಾಲಿಸೋದು ತುಂಬ ಕಷ್ಟ, ಬಟ್